ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಮಹಾಸ್ವಾದ ಚಾನಲ್ಗೆ. ಈಗ ನಾನು ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೈದಾ 2 ಕಪ್ ತೊಗೊಳ್ತೀನಿ. 2 ಕಪ್ ಮೈದಾ ತೊಗೊಂಡಿದ್ದೀನಿ. 1 ಕಪ್ಪು ಚಿರೋಟಿ ರವೆ ತೊಗೋತೀನಿ. 1 ಕಪ್ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಸೇರಿಸ್ಕೊತೀನಿ. ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೊತೀನಿ. ಈಗ ಕಾಯಿಸಿರೋ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ. 1 ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬರಬೇಕು. ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಎಣ್ಣೆ ಜೊತೆ. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿರಲಿ. ಈಗ ಮುಚ್ಚಿಡ್ತೀನಿ. ಒಂದು 20 ನಿಮಿಷ ಚೆನ್ನಾಗಿ ನೆನೆಬೇಕು. ಆಮೇಲೆ ಮತ್ತೆ ನಾದ್ಕೊಳ್ಬೇಕು, ಚೆನ್ನಾಗಿ ನಾದಬೇಕು. ಈಗ ಮುಚ್ಚಿಡ್ತೀನಿ. ಒಂದು 20 ನಿಮಿಷ ಚೆನ್ನಾಗಿ ನೆನೆಬೇಕು. ನೆನೆಲಿ. ಕರ್ಜಿಕಾಯಿಗೆ ಹೂರಣ ಮಾಡ್ಕೊಳ್ಳೋದಕ್ಕೆ 1 ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಹುರ್ಕೊಳ್ಳೋಣ. ಸಪ್ರೇಟಾಗಿ ತೆಗೆದಿಟ್ಕೊಳ್ತೀವಿ. ಈಗ ಕಡಲೆಪಪ್ಪು ಹಾಕ್ಕೊಳ್ತೀನಿ. ಕಡಲೆಪಪ್ಪು 1 ಕಪ್ ಹಾಕ್ಕೊಳ್ತೀನಿ. ಕಡಲೆಪಪ್ಪು ಒದ್ದಿದ್ದಾಯಿತು. ಅದೇನು ಜಾಸ್ತಿ ಹುರಿಬೇಕಾಗಿಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಅದನ್ನು ಕಡಲೆ ಬೀಜ ಹಾಕ್ಕೊಳ್ತೀನಿ. ಈಗ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಎತ್ಕೊಂಡಿದ್ದೀನಿ. 1 ಕಪ್ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಒಣ ಕೊಬ್ಬರಿ ಅಲ್ವಾ, ಪರವಾಗಿಲ್ಲ, ಜಾಸ್ತಿ ಬೇಕಾಗಿಲ್ಲ. ಇಷ್ಟು ಹುರ್ಕೊಂಡ್ರೆ ಸಾಕು ಒಣ ಕೊಬ್ಬರಿನ. ಅದನ್ನ ಕಡಲೆ ಬೀಜದ ಜೊತೆನೇ ಹಾಕ್ಕೊಳ್ತೀನಿ. ಸ್ವಲ್ಪ ಗಸಗಸೆ ಒಂದು ಸ್ಪೂನ್, 1.5 ಸ್ಪೂನ್ ಇದೆ ಅಷ್ಟೇ ತಗೊಂಡಿದ್ದೀನಿ. ಈಗ ಹುರಿದಿರೋ ಕಡಲೆಪಪ್ಪು ಕಡಲೆ ಬೀಜ ಎಲ್ಲನೂ ತಣ್ಣಗಾಗಿದೆ. ಪೌಡ್ರ್ ಮಾಡ್ಕೊಂಡ್ಬರ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ 2 ಸರಿ ಪೌಡ್ರ್ ಮಾಡ್ಕೊಳ್ತೀನಿ. ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೂ ಸ್ವಲ್ಪ ಹಾಕ್ಕೊತೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ. ಪೌಡ್ರ್ ಮಾಡ್ಕೊಬಂದಿದ್ದೀನಿ.
ತುಂಬ ನುಣ್ಣಗಲ್ಲ, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಕರ್ಜಿಕಾಯಿ. ಎಳ್ದಿರೋ ಕಡಲೆ ಬೀಜ, ಕಡಲೆ ಪಪ್ಪು ಪೌಡ್ರ್ ಮಾಡ್ಕೊಬರ್ತೀನಿ. ಕೊಬ್ಬರಿ ಎಲ್ಲ ಬೆಲ್ಲ 1.5 ಕಪ್ ತೊಗೊಳ್ತೀನಿ. ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಬರ್ತೀನಿ. ಗಡ್ಡೆನೇ ಇದೆ, ಅದಕ್ಕೋಸ್ಕರ 1.5 ಕಪ್ ತೊಗೊಂಡಿದ್ದೀನಿ. ಬೇಕಿದ್ರೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೊಗೋಬೋದು. ಕಡಿಮೆ ಬೇಕೆಂದರೆ ಕಡಿಮೆನೇ ತೊಗೊಳ್ಬೋದು. ಪೌಡ್ರ್ ಮಾಡ್ಕೊಳ್ಬರ್ತೀನಿ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಇದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಲೇ ಎಳ್ಳು ಹಾಕಿರಲಿಲ್ಲ, ಇವಾಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪೆಳ್ಳೆನೇ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಕಪ್ಪೆಳ್ಳು ಜಾಸ್ತಿ ಇದೆ, ಅದಕ್ಕೆ ಅದನ್ನೇ ಉಪಯೋಗಿಸ್ಕೊತೀನಿ ನಾನು. ಅದನ್ನು ಹುರ್ಕೊಳ್ಳೋಣ. ಎಳ್ಳೆಲ್ಲ ಚಿಟಪಟ ಅಂತ ಇದೆ, ಚೆನ್ನಾಗಿ ಹುರಿದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಸೇರಿಸಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ಎಲ್ಲ ಉಂಡೆಗಳು ಮಾಡಿಟ್ಕೊಂಡ್ರೆ ಕರ್ಜಿಕಾಯಿ ಮಾಡೋದಕ್ಕೆ ಬೇಗ ಬೇಗ ಮಾಡ್ಬೋದು. ಉಂಡೆಗಳೆಲ್ಲ ರೆಡಿಯಾಗಿದೆ. ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಮೈದಾ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಅಂಟ್ಕೊಳ್ಳೇ ಇರುತ್ತೆ ಅಂತ ಒಂಚೂರು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಕರ್ಜಿಕಾಯಿ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಆವಾಗಲೇ ಮಾಡ್ಕೊಂಡಿರೋ ಹೂರಣ ಹಾಕ್ಕೊಳ್ತೀನಿ. ಇದಕ್ಕೆ ಹೂರಣ ಹಾಕ್ಕೊಳ್ತೀನಿ. 1 ಸ್ಪೂನ್ ಹೂರಣ ಹಾಕ್ಕೊಂಡು ಟೆಸ್ಟ್ ಮಾಡಿಕೊಂಡ್ರೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ. ಇದು ಜಾಸ್ತಿ ಇರೋದನ್ನೆಲ್ಲ ತೆಗೆದುಬಿಡ್ಬೇಕು. ತೆಗೆದುಬಿಡ್ತೀನಿ. ಕರ್ಜಿಕಾಯಿ ಈ ಥರ ಎಲ್ಲನೂ ಮಾಡಿಟ್ಕೊಳ್ತೀನಿ. ಎಲ್ಲ ಉಂಡೆಗಳನ್ನು ಈ ಥರ ಮಾಡಿಟ್ಕೊಳ್ತೀನಿ. ಆಮೇಲೆ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆಲಿ ಹಾಕ್ತೀನಿ, ಕರಿತೀನಿ. ಎಣ್ಣೆಲಿ ಹಾಕ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಎಣ್ಣೆನಲ್ಲಿ ಹಾಕಿ ಕರಿಯೋಣ. ಎಣ್ಣೆಲಿ ಹಾಕಿ ಕರಿಯೋಣ. ಎಣ್ಣೆ ಕಾದಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಚೆನ್ನಾಗಿ ಬೆಂದಿದೆ. ಒಳಗಡೆ ಇರೋ ಹೂರಣ ಎಲ್ಲ
ತೆಗಿತಾ ಇದ್ದೀನಿ ಈಗ. ಸ್ವಲ್ಪ ಉರಿ ಜಾಸ್ತಿನೇ ಇರಬೇಕು, ಇಲ್ಲಾಂದ್ರೆ ಒಳಗಡೆ ಅಷ್ಟೊಂದು ಬೇಯಲ್ಲ ಚೆನ್ನಾಗಿ. ಹಸಿ ಹಸಿ ಹಂಗಂಗೆ ಇರುತ್ತೆ ಅದು. ಹಿಟ್ಟು ಕೂಡ ಹಂಗಂಗೆ ಇರುತ್ತೆ, ಹಸಿ ಹಸಿದೇ ಇರುತ್ತೆ, ಮೆತ್ತಗಿರುತ್ತೆ ಕರ್ಜಿಕಾಯಿ. ಕ್ರಿಸ್ಪಿಯಾಗಿ ಬರೋದಿಲ್ಲ. ಸ್ವಲ್ಪ ಜೋರು ಉರಿನಲ್ಲೇ ಫ್ರೈ ಮಾಡ್ಬೇಕು, ಇಲ್ಲ ಅಂದ್ರೆ ಮೆತ್ತಗೆ ಹಾಗೆ ಇರುತ್ತೆ, ಗರಿಗರಿಯಾಗಿ ಬರೋದಿಲ್ಲ ಕರ್ಜಿಕಾಯಿ. ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಂತಿದೆ ಎಣ್ಣೆ. ಇದರ ಗುಳ್ಳೆ ಬರೋದೆಲ್ಲ ನಿಂತೋಯ್ತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ತೆಗೆದಿಟ್ಕೊಳ್ಳೋಣ. ಎಣ್ಣೆ ನೊರೆ ಗುಳ್ಳೆ ಬಂದರೆ ಇನ್ನೂ ಸ್ವಲ್ಪ ಬೇಯಬೇಕು. ಅದೆಲ್ಲ ನಿಂತೋಯ್ತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಹೊಸಬ್ರು ಯಾರಾದರೂ ಮಾಡ್ಕೊಂಡ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಲ್ವಾ, ಹೇಳ್ತಾ ಇದ್ದೀನಿ.